ರಾಜ್ಯದಲ್ಲಿ ಚುನಾವಣೆ ಕಾವು ಎಷ್ಟು ಜೋರಾಗಿದೆಯೋ ಅದಕ್ಕಿಂತ ಡಬಲ್ ಇದೆ ರಣ ಬಿಸಿಲಿನ ಕಾವು. ಚುನಾವಣಾ ಪ್ರಚಾರಕ್ಕೆ ತಟ್ಟಿರುವಂತದ್ದು ಬಿಸಿಲ ಜಳ. ಬಿಸಿಲಿನ ಹೊಡೆತಕ್ಕೆ ತತ್ತರಿಸಿದೆ ಮೂರು ಪಕ್ಷಗಳು ಕೂಡ, ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಪಕ್ಷದ ಅಭ್ಯರ್ಥಿಗಳು ಕೂಡ ಅಷ್ಟೇ ಈ ಬಿಸಿಲ ಜಳಕ್ಕೆ ತತ್ತರಿಸಿ ಹೋಗಿದ್ದಾರೆ. ಪ್ರಚಾರವನ್ನ ಮಾಡುವಂತದ್ದೇ ಸವಾಲು ಅನ್ನುವ ರೀತಿಯಲ್ಲಿ ಆಗುತ್ತಿದೆ. ಪ್ರಚಾರದ ಅವಧಿ, ಬಹಿರಂಗ ಸಭೆಗಳ ಅವಧಿಯನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ಬಹಿರಂಗ ಸಭೆಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸಭೆಗಳಲ್ಲಿ ಪ್ರಮುಖ ನಾಯಕರ ಭಾಷಣಕ್ಕಷ್ಟೇ ಆದ್ಯತೆಯನ್ನ ನೀಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಚುನಾವಣೆ ಕಾವು ಎಷ್ಟು ಜಾಸ್ತಿ ಇದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಬಿಸಿಲ ಜಳ ಇರುವಂತದ್ದು. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಜನರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾವೆ ಚುನಾವಣಾ ಅಖಾಡದಲ್ಲಿ ಧುಮುಕಿರುವಂತ ಈ ಅಭ್ಯರ್ಥಿಗಳು ಅಂತ? ಪೃಥ್ವಿ, ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಕಾರ್ಯಕ್ರಮವೊಂದರಲ್ಲಿ ಬಿಸಿಲಿನ ಜಳಕ್ಕೆ ಸುಮಾರು 28ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ನೂರಾರು ಜನರು ಬಿಸಿಲಿನ ಜಳಕ್ಕೆ ಆಸ್ಪತ್ರೆ ಪಾಲಾಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅನೇಕ ಅಭ್ಯರ್ಥಿಗಳಿಗೆ ನಾಯಕರುಗಳು ಕೂಡ ರಣ ಬಿಸಿಲು ಚಿಂತೆಗೀಡು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದ ಉದಾಹರಣೆ ಕಣ್ಣ ಮುಂದೆ ಇರ್ತಕ್ಕಂಥದ್ದು ಮತ್ತು ಕಾರ್ಯಕರ್ತರು ಮತ್ತು ಮತದಾರನ ಹಿಡಿದಿಟ್ಕೊಳ್ಳಿಕ್ಕೆ ಈ ಬಿಸಿಲಿನ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಅಂತ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಮೂರು ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರದ ಸ್ಟ್ರಾಟಜಿಯನ್ನು ಬದಲಾಯಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಬಿಸಿಲಿನ ಜಳ ಇರೋ ಕಾರಣಕ್ಕಾಗಿ ಮಧ್ಯಾಹ್ನ 12 ಗಂಟೆ ಒಳಗಡೆ ಕಾರ್ಯಕ್ರಮ, 12 ಅಥವಾ 1 ಗಂಟೆ ಒಳಗೆ ಕಾರ್ಯಕ್ರಮನ ಮುಗಿಸಬೇಕು, ನಂತರ 3 ಗಂಟೆ ನಂತರ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗಂಟೆಗಟ್ಟಲೆ ಇದ್ರೆ ಯಾರು ಕೂಡ ಬಿಸಿಲಿನಲ್ಲಿ ಇರೋದಿಲ್ಲ ಕಾರ್ಯಕರ್ತರು ಮತ್ತು ಮತದಾರರು. ಹಾಗಾಗಿ ಅವ್ರುಗಳನ್ನ ಹಿಡಿದಿಟ್ಕೊಳ್ಬೇಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಒಂದಷ್ಟು ಬಿಸಿಲು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವೇದಿಕೆಗಳಲ್ಲಿ ನಾಯಕರುಗಳು ಉದ್ದುದ್ದ ಭಾಷಣವನ್ನು ಮಾಡುವಂಥದ್ದು, ಗಂಟೆಗಟ್ಟಲೆ ಭಾಷಣ ಮಾಡುವಂಥದ್ದು, ಇದು ಕೂಡ ಎಲ್ಲ ಒಂದ್ ಕಡೆ ಕಾರ್ಯಕರ್ತರನ್ನ ಹಿಡಿದಿಟ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಒಂದಷ್ಟು ಹೊತ್ತು ಕೂತು ಬಿಸಿಲಿನ ಹೊಡೆತಕ್ಕೆ ಏನು ಖಾಲಿ ಚೇರ್ಗಳು ಕಾಣುವಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇದೀಗ ನಾಯಕರುಗಳು ಕೂಡ ಭಾಷಣವನ್ನು, ಅಭ್ಯರ್ಥಿ ಮತ್ತು ಯಾರಾದರೂ ಒಬ್ಬ ನಾಯಕ, ಪ್ರಮುಖ ನಾಯಕ ಭಾಷಣವನ್ನು ಸೀಮಿತಗೊಳಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಮತ್ತು ರೋಡ್ ಶೋಗಳಿರ್ಬೋದು ಅಥವಾ ರ್ಯಾಲಿಗಳಿರ್ಬೋದು, ಅದು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಒಳಗಡೆ ಮಾಡುವಂಥದ್ದು ಮತ್ತು ಮಧ್ಯಾಹ್ನದ ನಂತರ ಮಾಡುವಂಥದ್ದು. ಬಿಸಿಲಿನ ಜಳ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮತ್ತು ರ್ಯಾಲಿಗಳನ್ನ, ಸಮಾವೇಶಗಳನ್ನ ಆಯೋಜನೆ ಮಾಡಲಿಕ್ಕೆ ಈಗ ಆಯಾ ಪಕ್ಷದ ಪ್ರಮುಖ ನಾಯಕರುಗಳು ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.